ತೋರಿಸ್ ಒಂದು ಸ್ವಲ್ಪ ಒಮ್ಮೆ. ಧ್ರುವ ತಡಿ ಹೋದ್ಕೊಳ್ಳಿ ಮಮ್ಮ ಮಾಡಿಸಿದ್ರೇನೆ. ಶುರು ಮಾಡೋಲ್ವಾ? ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ನವಗೊಂದು ವ್ಲಾಗ್ಸ್. ನಾನು ಲಾಸ್ಟ್ ವ್ಲಾಗ್ ಒಳಗೆ ಹೇಳಿದ್ದೆ ರೀ ಇವತ್ತಿನ ದಿನ ಇಲ್ಲಿಗೆ ಮುಗಿದಿಲ್ರಿ, ಇನ್ನೂ ಕಂಟಿನ್ಯೂಷನ್ ಐತಿ ಅಂತೇಳಿ. ಸೊ ಇವತ್ತಿನ ವ್ಲಾಗ್ ಒಳಗೆ ಹೇಳ್ತೇನೆ ಬರ್ರಿ. ನಾವು ಧ್ರುವಾನ್ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದೆಲ್ಪ ಅಂದ್ರೆ ನಮ್ಮೂರಿಗೆ. ಸೊ ಬರ್ಗೋಡ್ದ ಸಸಿ ಫುಲ್ ಡೆಕೋರೇಷನ್ ಮಾಡ್ಕೊಂಡು ನಿಂತಿದ್ಲು. ಏನಾಗಿತ್ತು ಅಂದ್ರೆ ಮೂಕೆತ್ತಿತ್ತು, ಪಾಪ ಬಿದ್ದಿದ್ಲಂದ್ರೆ. ಇನ್ನು ನಾವು ಬಂದಿದ್ದು ಊರಿಗೆ ಯಾಕಂತ ಗೊತ್ತಾಗಿರಬೇಕು, ಏನೋ ಫಂಕ್ಷನ್ ಐತಿ, ಡೆಫಿನೆಟ್ಲಿ ಬರ್ತಡೇ ಐತ್ರಿ. ಇವ್ ನಮ್ಮ ತಮ್ಮನ ಫ್ರೆಂಡ, ಇವನ ಹೆಸರು ಮಂಜುನ. ಚೋಟಾ ಮಂಜು ನೋಡ್ದಂಗೆ ಆತಲ್ಲ. ಆರಾಮ್ ನೋಡಪ್ಪ. ಅಲ್ಲ ಚೋಟಾ ಮಂಜು ಸೇಮ್ ಹೌದಲ್ಲ, ಡಿಕ್ಟೋ ಸೇಮ್ ಅದಾರ ಅವರಿಬ್ರು. ಇವತ್ತು ಯಾರ್ದು ಬರ್ತಡೇ ಐತಪ್ಪ ಅಂದ್ರೆ ನಮ್ಮ ಅಳಿಯ ಅಂದರೆ ಗೋಲುಂದು ಐತಿ. ಸೊ ಅವನು 2ನೇ ವರ್ಷದ ಬರ್ತಡೇ. ಹೋದ ವರ್ಷ 1ನೇ ವರ್ಷದ ಬರ್ತಡೇ ಮಾಡಿದ್ವಿ, ಬಟ್ ನಾವಾಗ ಇನ್ನೂ ಪರ್ಫೆಕ್ಟಾಗಿ ಲಾಗ್ ಮಾಡ್ತಿರ್ಲಿಲ್ಲ, ಹೀಗಾಗಿ ಅಪ್ಲೋಡ್ ಮಾಡಿರಲಿಲ್ಲ. ಹೀಗಾಗಿ ನಾ ಭೂವಿ ಬರ್ತಡೇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಲಾಗಿಂಗ. ನೋಡಿದ್ದೀರಿ ಈಗ ಆಲ್ರೆಡಿ ಭೂವಿ, ಧ್ರುವಿ ಮತ್ತು ಮನೋನ್ ಬರ್ತಡೇ ಅಂತ ಜೋರು ಮಾಡಿದ್ವಿ ರೀ. ಬಟ್ ಗೋಲುನ್ ಬರ್ತಡೇ ನಾವು ಭಾಳ ಸಿಂಪಲ್ಲಾಗಿ ಮಾಡಿದ್ವಿ, ಯಾಕಂದರೆ 2ನೇ ವರ್ಷದಿತ್ತು. ಗೋಲುನ್ ಹೆಸರು ಏನು ಅಂತಂದು ಗೊತ್ತಿಲ್ಲ ಅನ್ಸತ್ತೆ ನಿಮ್ಗೆ, ಮಾನ್ವಿಶ್ ಅಂತ ಹೇಳಿ ಒಂದು ಒಳಗೆ ಬಂದಿತ್ತು. ಅದ್ರಾಗ ನಮ್ಮ ಅಪ್ಪಾರ ಹೆಸರು ಮದೊಳಗೆ ಇರೋದ್ರಿಂದ ನಮ್ಮ ಸೊಸಿದು ಮತ್ತು ಅಳಿಯಂದು ಇಬ್ಬರದು ಹೆಸರು ಒಳಗೆ ಇಟ್ಟೀವ್ರಿ. ಮಾನ್ವಿಷ, ಮನು. ಆಕಿ ಮನಸ್ವಿನಿ ಅಂತೇಳಿ ನಾವು ಇಡಬೇಕಂತ ಅಂದ್ಕೊಂಡ್ಬಿಟ್ಟಿದ್ವಿ, ಹೀಗಾಗಿ ಮನಸ್ವಿನಿ ಅಂತ ಫೈನಲ್ ಮಾಡಿದ್ವಿ. ಇನ್ನು ಇವಂದು ಒಳಗೆ ಇಡಬೇಕಲ್ಪ ಅಂಥೇಳಿ ಮನಸ್ವಿನಿದ ಟ್ವಿನ್ ಮಾಡೋಕ್ಕೆ ಹೋದ್ವಿ, ಬಟ್ ಭಾಳ ಪ್ರಯತ್ನ ಮಾಡಿದಾಗ ಮಾನ್ವಿಶ್ ಅಂತೇಳಿ ಸಿಕ್ತು. ಮಾನ್ವಿಶ್ ಅಂತ ಇಟ್ಬಿಟ್ಟಿವಿ ನಾವು. ಬಟ್ ಗೋಲು ಅನ್ನೋದ ಜಾಸ್ತಿ ಅವಂಗೆ. ಅವ ಡುಮ್ಗನು ಇದ್ನರಿ ಹುಟ್ಟಿದಾಗ 4 kg ಸಣ್ಣಕ್ಕಿದ್ರಿಪ್ಪ. ನಮ್ಮ ಜ್ಯೋತಿರ್ ಕರೆಣ ಭಾಳ ಗಟ್ಟಿ ಮತ್ತು ಅಷ್ಟೇ ಆ್ಯಕ್ಟಿವ್ ಅದಾನ್ರಿ, ಭಾಳ ಅಂದ್ರೆ ಭಾಳ ಆ್ಯಕ್ಟಿವ್ ಅದಾನು. ಬಟ್ ಅವಂಗೆ ಡುಮ್ ಇರೋದಕ್ಕೆ ನಾವು ಗೋಲು ಅಂತ ಕರೆದ್ವಿ. ಅವ್ನು ಗೋಲುನಾಗಿದ್ದಕ್ಕೆ ನಮ್ಮ ಧ್ರುವಾನ್ ಗುಡ್ಡು ಅಂತ ಕರಿತೀವಿ. ಗುಡ್ಡು ಗೋಲು ಅಂತಂದು ಇಟ್ಕೊಂಡಿದ್ದೇವೆ ಇಬ್ಬರನ್ನು ನಿಕ್ ನೇಮ್. ಬಟ್ ಧ್ರುವಾನ್ ದುವಿ ಅಂತ ಕರೆಯೋದು ಜಾಸ್ತಿ ನಾನು. ಬಟ್ ಗೋಲುಗೆ ಮಾತ್ರ ನಾವು ಮನ್ವಿಷ್ ಅಂತ ಕರೆಯೋದನ್ನೇ ಕಡಿಮೆ, ಗೋಲು ಅಂತಲೇ ಕರೆಯೋದು ಜಾಸ್ತಿ. ನಮ್ಮ ಧ್ರುವ ಸತ್ಯಕ್ಕೆ ಭಾಳ ಚಂದ ಗೋಲು ಅಂತ ಕರಿತಾನೆ ರೀ. ಇನ್ನು ಕೇಕ್ ಕಟ್ಟಿಂಗ್ ಟೈಮ್ ಆತ್ರಿ, ಕೇಕ್ ಕಟ್ ಮಾಡೋಣ ಬರ್ರಿ. ಸೊ ನೋಡಿರಿ, ಒಬ್ಬರು ಬರ್ತಡೇ ಐತಂದ್ರೆ 3 ಮಂದಿ ಕುಂತ ಬಿಡ್ತಾರೆ. ನಿಮಗಂತೂ ಗೊತ್ತೈತ್ರಿ ಇವತ್ತು ಹಂಗೆ ಮಾಡತ್ತಾರೆ. ಬಟ್ ನಮ್ಮ ಧ್ರುವ ಒಂದು ಸ್ವಲ್ಪ ಮೂಡ್ ಚೇಂಜ್ ಐತ್ರಿ, ಇವತ್ತು ಸ್ಕೂಲಿಗೆ ಹೋಗಿ ಬಂದಾನಲ್ರಿ. ಆ್ಯಕ್ಚುಲಿ ಕೇಕ್ ಭಾಳ ಚೆಂದಾಗಿತ್ತು ರೀ, ಬಟ್ ಟೇಸ್ಟ್ ಅಷ್ಟಕ್ಕಷ್ಟೇ ಇತ್ತು. ಮತ್ತು ಕಲರ್ ಮಾತ್ರ ಭಾಳ ಅಂದ್ರೆ ನೋಡಕ್ಕೆ ಭಾಳ ಚಂದ ಐತ್ರಿ. ಬಟ್ ಅದು ಯಾಕೋ ಅಷ್ಟು ಸೇರಲಿಲ್ಲ ನಮ್ಗೆ. ಅಂದ್ರೆ ಮುಟ್ಟಿದ್ರೆ ಸಾಕ್ರಿ ಕಲರ್ ಕೈಗೆ ಹತ್ಕೊಂತಿತ್ತು, ಆ ರೀತಿ ಕಲರ್ ಇತ್ತು. ನಮ್ಮ ತಮ್ಮನಂತರ ಭಾಳ ಕಾಡಿಸಿದ್ವಿ ನಾವು. ಸೊ ಅವಂತರು ಅನ್ನತ್ತಿದ್ದ ಆ ಕಲರ್ ಪೇಂಟ್ ಮಾಡೋಕ್ಕಂತ ನಾ 500 ರೂಪಾಯಿ ಎಕ್ಸ್ಟ್ರಾ ಕೊಟ್ಟೇನಿ ಅಂತೇಳಿ ಅವನು ಕಾಮಿಡಿ ಮಾಡತ್ತಿದ್ದ. ಇನ್ನು ನಮ್ಮ ಜೊತೆ ಸೀರೆ ಚಂದ ಇತ್ತಲ್ರಿ, ಇದನ್ನು ಪಾಂಡ್ರಂಗಿ ಒಳಗೆ ತೊಗೊಂಡಾಳ. ಎಲ್ಲರದು ಇಂಟ್ರಡಕ್ಷನ್ ಕೊಡೋ ಅವಶ್ಯಕತೆ ನಿಮಗೇನಿಲ್ಲ ಅಂತ ಅನ್ಕೋತಾನೆ. ನಿಮ್ಗಂತೂ ಅಷ್ಟರ ಪರಿಚಯ ಆದಾರ, ಯಾರು ಹೊಸ್ದಾಗಂತರೂ ಬಂದಿಲ್ಲರಿ ಇಲ್ಲೇ. ಸೊ ಈಗ ಅವ್ರ ಅಜ್ಜ ಅಜ್ಜಿ ನೋಡ್ರಿ, ನಮ್ಮ ಜ್ಯೋತಿಯರ್ ಮಮ್ಮಿ ಡ್ಯಾಡಿ ಅವರು. ಅಲ್ಲ ಜ್ಯೋತಿ ಡಿಸೈಡ್ ಆಮೇಲೆ ಮಾಡ್ರಿ ಯಾರಿಗೆ ಸುಮ್ಮನೆ ಕೊಟ್ಬಿಡೋದಿಲ್ಲ. ಗೋಲು ಆ್ಯಕ್ಚುಲಿ ಭಾಳ ಕಳ್ನೇವ್ರಿ. ನಾವು ಎಲ್ಲರಿಗೂ ಭಾಳ ಇದನ್ನ ಪ್ರೀತಿ ಮಾಡ್ತಾನೆ ರೀ. ಮತ್ತು ಒಂದೊಂದು ಗುಣ ಅಂದರೆ ನಮ್ದು ಎಲ್ಲರನ್ನೂ ಮಾತಾಡ್ಸೋದು, ನಮ್ಮನ್ನು ಕರೆಯೋದು ಅವ್ನು ಒಬ್ಬನ ರೀ ಜಾಸ್ತಿ. ನನಗೂ ಸತೆ ಕಾಲ್ ಮಾಡೋದು ಅವನ ಜಾಸ್ತಿ. ಮುಗೀತು, ಬಂದು ಒಳಗೆ ಹೋಗಿತ್ತು, ಗಿರಾಕಿಗಳು ಬಂದು. ಮಕ್ಕಳಿಗೆ ಕೇಕ್ ಭಾಳ ಇಷ್ಟ ಆಗಿತ್ತು ರೀ ನೋಡಕ್ಕೆ. ಮತ್ತು ಅದ್ರಾಗ ಅಂಥವೆಲ್ಲ ಯೂಸು ಮಾಡಿದ್ರು ಅವ್ರು, ಗೊಂಬೆ ಇದ್ದುವ. ಮಕ್ಕಳು ಯಾವಾಗ ತೊಗೊಂಡಿವು ಅನ್ನಕತ್ತಿದ್ರು. ಇನ್ನು ನಮ್ದು ಪಾಳೆ ನೋಡ್ರಿ ನೆಕ್ಸ್ಟ್. ನಾವು ಗಿಫ್ಟ್ ಅಂತೇನು ತೊಗೊಂಡು ಬಂದಿರಲಿಲ್ಲ ರೀ ಗೋಲುಗ, ಯಾಕಂದ್ರೆ ನಾವು ಒಂದು ಬ್ಯಾಟ್ರಿದೊಂದು ಗಾಡಿ ತೊಗೋಬೇಕಂತ ಮಾಡಿದ್ವಿ. ಬಟ್ ಆ ಅಂಗಡಿ ಕ್ಲೋಸ್ ಇತ್ತು ಇವತ್ತು ಬೈಲುಂಗಲ್ದಾಗ, ಹೀಗಾಗಿ ನಮ್ಗೆ ತೊಗೊಳಕ್ಕಾಗಲೇ ಇಲ್ಲ. ಏನು ಮಾಡೋದ್ರಿ, ಒಂದೊಂದು ಸಾರಿ ಹಿಂಗೆ ಆಗ್ತೈತಿ. ಪ್ಲ್ಯಾನ್ ಮಾಡ್ಕೊಳ್ಳೋದು ಬೇರೆ ಇರ್ತೈತಿ, ಬಟ್ ಅದು ಆಗೋದು ಬೇರೆ ಆಗ್ತದೆ. ಇವ್ನು ನೋಡ್ರಿ ನಮ್ಮ ತಮ್ಮನ ಫ್ರೆಂಡ ಮಂಜು ಅಂತ ಹೇಳಿ. ಇವನು ಮಂಜು, ಇವಂಗೂ 2 ಮಕ್ಳು. ನಮ್ಮ ತಮ್ಮನೂ ಮಂಜುನ. ಮನೋನ್ ಬರ್ತಡೇಗೆ ಇವ್ರ ತಮ್ಮ ಬಂದಿದ್ದ ಆನಂದ್ ಅಂಥೇಳಿ. ಇವತ್ತು ಇವು ಬಂದಾನ. ಸಿದ್ದು
ನಮ್ಮ ಗೋಲು ಮತ್ತು ಮನು ಅವರ ಸೋದರ ಮಾವ ಮತ್ತು ಅತ್ತಿ ಪರಿಚಯ ಅಂತೂ ನಿಮಗೆ ಐತಿ. ನಾ ಭಾಳ ಸರಿ ಇದನ್ನು ಮಾಡಿ ತೋರಿಸಿರ್ತೇನೆ ನಿಮ್ಗೆ. ಅದಕ್ಕೆ ಹೇಳಿದ್ನಲ್ಲ, ಇಂಟ್ರಡಕ್ಷನ್ ಕೊಡೋ ಅವಶ್ಯಕತೆ ನಮ್ಗೆ ಇಲ್ಲವೇ ಇಲ್ಲ ಈ ಸರಿ ಯಾರಿಗೂ. ಎಂಟ್ರಿ ಈಗ ನೆಕ್ಸ್ಟ್ ಇನ್ನು ನಮ್ಮ ಮಲ್ಲಮ್ಮ ಅವ್ರದ್ದು ಎಂಟ್ರಿ ನೋಡ್ರಿ. ಇವರು ಹೆಂಗೆ ಬರ್ತಾರಂದ್ರೆ ಅದು ಏನೋ ಅಂತಾರಲ್ಲ, ಹೀರೋಯಿನ್ ಬಂದಂಗೆ ಬರ್ತಾಳ್ರಿ ಆಕೆ ಯಾವಾಗ್ಲೂ. ಸೊ ಭಾಳ ಅಂದ್ರೆ ಭಾಳ ಮೋಸ್ಟ್ ಎಜುಕೇಟೆಡ್ ಗ್ರ್ಯಾಂಡ್ ಮದರ್ ರೀ ಆಕಿ ನಮಗೆ. ನೋಡ್ರಲ್ಲಿ ಕೇಕ್ ಕಟ್ ಮಾಡಿ ಹೆಂಗೆ ತಿನ್ಸಾಕತ್ತಾಳೆ, ಭಾರಿ ಬೆರಿಕದಾಳ್ರಿ. ಹಿಂಗೆ ಬಾಯಿ ತೆಗೆದ್ರೆ ಇಂಗ್ಲೀಷ್ ವರ್ಡ್ಸ್ ಬರ್ತಾವ್ರಿ. ನಾನೇ ಮಾತಾಡೋಂಗಿಲ್ಲ, ನನಗಿಂತ ಹೆಚ್ಚು ಇಂಗ್ಲೀಷ್ ಮಾತಾಡ್ತಾಳೆ ಕರೆ ಹೇಳ್ಬೇಕಂದ್ರೆ. ಸೊ ನಮ್ಮ ಜ್ಯೋತಿ ಸದ್ಯಕ್ಕೆ ನಗದಿರ್ತಾಳೆ. ನನ್ನ ಮೀಟಿಂಗು ನೀವು ಅಟೆಂಡ್ ಆಗಿಬಿಡ್ರಿ ಅಂತಿರ್ತಾಳೆ ನಮ್ಮ ಜ್ಯೋತಿ. ಸೊ ಆಕಿದು ಒಂದು ಫೋಟೋಶೂಟ್ ಆತ್ರಿ. ಇನ್ನು ಮಂಟಿ ಒಬ್ಬಾಕಿ ಮಿಸ್ ಆದ್ಲರಿ, ಲೇಟಾಗಿ ಬರ್ತಾಳೇನೋ ಗೊತ್ತಿಲ್ಲ. ನಮ್ಮ ಧ್ರುವಂದು ಮನಸ್ಥಿತಿ ಸ್ವಲ್ಪ ಚೇಂಜ್ ಆಗೈತೆ ರೀ ಇವತ್ತು, ಹಿಂಗಾಗಿ ಅಲ್ಲಿ ಕುಂದಿರ್ಲಿಲ್ಲ. ಒಂದು ನ್ಯಾಯ ನಡೆಸಿದ್ರಿ ಅವ. ಒಂದನೇದ್ದು ಕೇಕ್ ಸಲುವಾಗಿ ನ್ಯಾಯ ನಡೆದಿತ್ತು, ಇನ್ನೊಂದು ಸ್ಕೂಲಿಗೆ ಹೋಗಿ ಬಂದಿದ್ನಲ್ಲ ಅದೊಂದು ದೊಡ್ಡ ನ್ಯಾಯ ನಡೆದಿತ್ತು. ಇವತ್ತು ಆ್ಯಕ್ಚುಲಿ ಜ್ಯೋತಿಗೆ ಭಾಳ ಕೆಲಸ ಆಗಿದ್ದು ರೀ, ಯಾಕಂದ್ರೆ ನಾವು ಬರ್ಗೋಡ್ದೆಲ್ಲ ರೆಡಿ ಮಾಡ್ಕೊಂಡಿದ್ರು. ಅಡುಗೆನ ಇವತ್ತು ಬೀಗ್ರು ತೊಗೊಂಬಂದಿದ್ದಾರೆ ಜ್ಯೋತಿ ಅರಮನೆಯವರು. ಮಸ್ತ್ ಅಡುಗೆ ಮಾಡಿದ್ದಾರೆ ರೀ, ಕರೆನ ಖಾರ ಪಲ್ಯ 2 ಥರದ್ದು ಎಲ್ಲ ಮಾಡ್ಕೊಂಡು ಬಂದು 2 ಥರದ್ದು ಯಾಕ್ರಿ 3-4 ಥರದ ಪಲ್ಯ ಆಗಿತ್ತು ಇವತ್ತು. ಸ್ವೀಟ್ ಜಾಮೂನ್ ಮಾಡಿದ್ಲು ರೀ ನಮ್ಮ ಜ್ಯೋತಿ. ಇನ್ನು ರೈಸ್ ಪಲಾವ್ ಮಾಡಿದ್ಲು. ಆಯ್ತಲ್ರಿ ಕಂಪ್ಲೀಟ್. ಚೂಡ ಮಾಡ್ಕೊಂಡಾಳ್ರಿ ಎಲ್ಲ. ಒಬ್ಬಾಕೆ ಮಾಡ್ಕೊಂಡ, ಮಮ್ಮಿ ಬೇರೆ ಇರಂಗಿಲ್ಲ ಈಗ. ನಾನು ಲೇಟಾಗಿ ಬಂದೇನಿ ಈ ಸರಿ ಫಂಕ್ಷನಿಗೆ. ಸೊ ಅವರೇ ಮಾಡ್ಕೊಂಡಾರ. ಖುಷಿ ಅನ್ನಿಸ್ತು ನನಗೆ, ಅಷ್ಟು ಕೆಲಸ ಒತ್ತಡದೊಳಗೂ ಇದನ್ನೆಲ್ಲ ಮಾಡ್ಕೊಂಡಿರ್ತಾರಲ್ಲ ಅಂಥೇಳಿ. ಇನ್ನು ನಾನೆಲ್ಲರಿಗೂ ಊಟ ಬಡಿಸಿದ್ದೆ. ಇವತ್ತಿಂದ ಲಾಗ್ ಹಿಂಗಿತ್ತು ನೋಡಿರಿ. ಎಲ್ಲರೂ ನಮ್ಮ ಗೋಲುಗೆ ಪ್ಲೀಸ್ ವಿಶ್ ಮಾಡಿರಿ. ಇನ್ನೇನಪ್ಪ ಅಂತಂದ್ರೆ ನನ್ನ ಪೈಟ್ನಿ ಸಾರಿ ಹೆಂಗಿತ್ತಂತ ಕಮೆಂಟ್ ಮಾಡಿರಿ. ಇಷ್ಟ ಆಗೈತಿ ಅನ್ಕೋತೀನಿ, ಪ್ಲಸ್ ನಮ್ಮ ಜ್ಯೋತಿ ಸಾರಿನೂ ಇಷ್ಟ ಆಗೈತೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಸ್ಪೆಷಲ್ ಕಂಟೆಂಟ್ ಜೊತೆಗೆ ಬರ್ತೇನಂತ್ರಿ. ಇವತ್ತಿನ ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇವತ್ತಿಂದ ಟೂರ್ ಸ್ಟಾರ್ಟ್ ಆಕೈತ್ರಿ. ಪ್ಲೀಸ್ ನೆಕ್ಸ್ಟ್ ಲಾಗ್ ವೇಟ್ ಮಾಡಿರಿ. ಸೊ ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಭೇಟಿ ಆಗೋಣ್ರಿ. ಥ್ಯಾಂಕ್ ಯು.